ಪದಾಧಿಕಾರಿಗಳನ್ನು ಜೋಡಿಸ್ಕೊಂಡು ಅದನ್ನು ಪರಿಪೂರ್ಣವಾಗಿ ಪ್ರಾರಂಭ ಮಾಡಬೇಕು, ದೇವರ ಆಶೀರ್ವಾದ ಪಡಿಬೇಕಂತೇಳಿ ಈ ದಿನ ದೇವರ ಪೂಜೆಯನ್ನು ಮಾಡಿ ನಾಳೆಯಿಂದ ಸಂಘಟನಾ ಕಾರ್ಯಕ್ರಮವನ್ನು ಪರ್ವವನ್ನು ಪ್ರಾರಂಭ ಮಾಡೋದಕ್ಕೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ಕರ್ನಾಟಕದಲ್ಲಿ SIR ಬಗ್ಗೆ ಕರಡು ಮತದಾರರ ಪಟ್ಟಿ ಬಿಡುಗಡೆ ಆಗಿದೆ. ಕರಡು ಮತದಾರರ ಪಟ್ಟಿಯ ಬಗ್ಗೆ ಇಡೀ ಕ್ಷೇತ್ರದ ಮತದಾರ ಬಂಧುಗಳು ತಮ್ಮ ತಮ್ಮ ಹೆಸರುಗಳ ಬಗ್ಗೆ ಖಾತ್ರಿಯನ್ನು ಪಡಿಸ್ಕೋಬೇಕಂತೇಳಿ ತಮ್ಮ ಮುಖಾಂತರ ಎಲ್ಲ ಮತದಾರರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಯಾವ ಮತದಾರ ಕೈ ಬಿಟ್ಟಿದ್ದಾನೆ, ಆ ಮತದಾರ ಹೆಸರು ಖಾತ್ರಿ ಇಲ್ಲದೆ ಹೋದರೆ ಅದಕ್ಕೆ ಡಾಕ್ಯುಮೆಂಟೇಷನ್ನ ಕೊಟ್ಟು ಮತ್ತು ಆ ಹೆಸರನ್ನು ತಮ್ಮ ಕೊಟ್ಟಿರ್ತಕ್ಕಂಥ ಅಕ್ನಾಲೇಜ್ಮೆಂಟ್ SIR ಅಕ್ನಾಲೇಜ್ಮೆಂಟನ್ನು ನಿಮ್ಮ ಹತ್ರ ಒಂದಿದೆ, ಅದನ್ನು ನಮ್ಮ BLOಗೆ ಅಥವಾ ತಹಸೀಲ್ದಾರ್ಗೆ ನೀಡಿ ನಿಮ್ಮ ಮತದಾರರನ್ನು ಜೋಡಿಸ್ಕೊಂಡಿದ್ದಕ್ಕೆ ದಯವಿಟ್ಟು ಎಲ್ಲ ಮತದಾರರು ಈ ಕ್ಷಣದಿಂದ ಪ್ರಾರಂಭ ಮಾಡಬೇಕಂತೇಳಿ ಮತದಾರರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಎರಡನೇದು ಫಾರಮ್ 6 ಹೊಸ ಮತದಾರ 18 ವರ್ಷ ಆಗಿರ್ತಕ್ಕಂಥ ಕಂಪ್ಲೀಟ್ ಆಗಂಥ ಅನೇಕ ಮತದಾರ ಹೆಸರು ಇಲ್ಲ, ಅದನ್ನು ಸೇರ್ಪಡೆ ಮಾಡುವಂಥ ಅವಕಾಶಗಳು ಫಾರಮ್ 6 ಕೊಡೋದಕ್ಕೆ ಅವಕಾಶ. ಅದನ್ನೆಲ್ಲ ತಾವೆಲ್ಲ ಯುವಕರು, ಭವಿಷ್ಯದ ಚುನಾವಣೆಗಳು ಯುವಕರ ಮೇಲೆ ನಿಂತಿದೆ. ಎಲ್ಲ ಯುವಕರು ತಮ್ಮ ಮತ ಪಟ್ಟಿಯಲ್ಲಿ ತಮ್ಮ ಹೆಸರು ಇರುವಂತೆ ನೋಡ್ಕೋಬೇಕಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಈ ದಿಕ್ಕಿನಲ್ಲಿ ನಮ್ಮ ಯುವಕರು ವಿಶೇಷವಾದಂಥ ಕಾರ್ಯಸೂಚಿಯನ್ನು ಹಮ್ಮಿಕೊಂಡಿದ್ದಾರೆ. ಇಡೀ ಕ್ಷೇತ್ರದಲ್ಲಿ ಪ್ರತಿ ಬೂತ್ ಮಟ್ಟದಲ್ಲಿ ಮತ್ತು ಶಕ್ತಿ ಕೇಂದ್ರಗಳಲ್ಲಿ ಆ ಯುವ ಮೋರ್ಚಾ ಶಕ್ತಿಯನ್ನು ಕಟ್ಟಬೇಕು. ಯುವ ಮೋರ್ಚಾ ಇಡೀ ಕ್ಷೇತ್ರದಲ್ಲಿ ಸಂಘಟನೆ ಮತ್ತು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಭ್ರಷ್ಟಾಚಾರ, ದುರಾಡಳಿತದ ಬಗ್ಗೆ ಹೋರಾಟಗಳು ಹಮ್ಮಿಕೊಬೇಕು ತೀರ್ಮಾನ ಮಾಡಿರೋ ಈ ಒಂದು ಸಮಯದಲ್ಲಿ ಅವರಿಗೆ ಭವಿಷ್ಯದ ಹೋರಾಟಗಳು ಮತ್ತು ಸಂಘಟನೆ ಶಕ್ತಿಗೆ ದೇವರು ಅಷ್ಟೈಶ್ವರ್ಯ ಅಂದರೆ ಸಂಘಟನಾ ಶಕ್ತಿ ಅವರಿಗೆ ನೀಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಯುವಕರು ಸೆಳೆ ನಿಟ್ಟಿನಲ್ಲಿ ಭಾರತ್ ಜೋಡೋ ಒಂದು ಸಂಘ ಸ್ಥಾಪನೆ ಆಗಿದೆ ಸರ್, ಸರ್ಕಾರ ಇದು ಮಾಡಿದ್ದಾರೆ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಅಲ್ಲ, ಸರ್ಕಾರ ಭಾರತ್ ಜೋಡೋ ಕಾರ್ಯಕ್ರಮದ ಜಸ್ಟ್ ಭಾರತ್ ಜೋಡೋ ಅಂಥೇಳಿ ಸಂಘಟನೆ ಮಾಡಬೇಕಂತ ಹೇಳಿದ್ದಾರೆ ಬಿಟ್ಟರೆ ಭಾರತ್ ಜೋಡೋ ಸಂಘಟನೆ ಕೆಲಸ ಏನು, ಕಾರ್ಯಕ್ರಮಗಳೇನು, ಭಾರತ್ ಜೋಡೋ ಏನೇನು ಮಾಡಬಹುದು, ಸಮಾಜ ಪೂರಕವಾದಂತೆ ಒಂದು ಕಾರ್ಯಸೂಚಿಯನ್ನೇ ಪ್ರಕಟಣೆ ಮಾಡಲಿಲ್ಲ. ಭವಿಷ್ಯದ ಆ ಸಂಘಟನೆ ಏನಾಗ್ಬೋದು ನೋಡಿ ರಾಜ್ಯದ ಜನತೆಗೆ ಏನು ಅದಕ್ಕೆ ಅರ್ಥ ಆಗದೆ ಇರೋದ್ರಿಂದ ಸರ್ಕಾರ ಭಾರತ್ ಜೋಡೋ ಕಾರ್ಯಕ್ರಮಗಳನ್ನು ರೂಪಿಸೋವರೆಗೂ ಭಾರತ್ ಜೋಡೋ ಕಾರ್ಯಕ್ರಮದಿಂದ ಏನಾಗ್ಬೋದು ಸಮಾಜಕ್ಕೆ, ರಾಷ್ಟ್ರಕ್ಕೆ ಅನ್ನೋದು ಇನ್ನೂ ಕತ್ಲೆಯಲ್ಲಿರೋದ್ರಿಂದ ಆ ನಂತರ ನಾನು ಮಾತಾಡ್ತೇನೆ. ಸರ್, ನಾಗೇಂದ್ರ ರಾಜೀನಾಮೆ ಕೊಡಬೇಕು ಪ್ರತಿಭಟನೆ ನಡೀತಾ ಇದೆ, ಅದೇ ಉತ್ತರ ಇಲ್ಲ. ಅಲ್ಲ, ಉತ್ತರ ಇಲ್ಲ ಅಂತೇಳಿ ಕಾಂಗ್ರೆಸ್ನವ್ರಿಗೆ ಭ್ರಷ್ಟಾಚಾರದವನ್ನು ತಲೆ ಮೇಲೆ ಎತ್ಕೊಂಡು ಮೆರವಣಿಗೆ ಮಾಡೋರು. ಅವರು ತಲೆ ಮೇಲೆ ಎತ್ಕೊಂಡು ಭ್ರಷ್ಟಾಚಾರವನ್ನು ಮೆರವಣಿಗೆ ಮಾಡುವಂಥ ಕಾಂಗ್ರೆಸ್ನ ಬಗ್ಗೆ ನಮ್ಮ ಪಾರ್ಟಿಯವರು ಹೋರಾಟ ಮಾಡ್ತಾನೇ ಇದ್ದಾರೆ. ಕಾಂಗ್ರೆಸ್ನವರು ಸರ್ಕಾರದ ಹಣದಲ್ಲಿ ಚುನಾವಣೆಯನ್ನು ಮಾಡಿದವರು. ಈ ಕಾಂಗ್ರೆಸ್ನವರೇ ನಾಗೇಂದ್ರ ಅವ್ರ ಮುಖಾಂತರ ಆಂಧ್ರ ಚುನಾವಣೆಗೂ ಹಣ ಕಳಿಸ್ಕೊಟ್ಟಂಥ ದಾಖಲೆಗಳಿದೆ. ಮತ್ತು ನಾಗೇಂದ್ರ ಅವರು ಸ್ನೇಹಿತರಿಗೆ ನಾಗೇಂದ್ರ ಅವ್ರ ಜೊತೆ 24 ಗಂಟೆ ಪ್ರವಾಸ ಮಾಡ್ತಿದ್ದವ್ರ ಹೆಸರಿಗೆ ದುಡ್ಡು ಹಣ ಟ್ರಾನ್ಸ್ಫರ್ ಮಾಡಿರೋ ದಾಖಲೆಗಳಿದೆ. ಆದರೂ ಕಾಂಗ್ರೆಸ್ನವ್ರು ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಹಗರಣದ ಬಗ್ಗೆ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸದನದಲ್ಲಿ ಹೌದು 87 ಕೋಟಿ ರೂಪಾಯಿ ಮಿಸ್ಯೂಸ್ ಆಗಿದೆ, ಸಮಾಜ ಕಲ್ಯಾಣದಿಂದ ವಿತರಣೆ ಆಗಿದೆ, ಡ್ರಾ ಮಾಡ್ಕೊಂಡಿದ್ದೀವಿ, ತಪ್ಪಾಗಿದೆ ಅಂದರೆ ತನ್ನ ಇಲಾಖೆಯಲ್ಲಿ ಡ್ರಾ ಆಗಿರೋದಕ್ಕೆ ಯಾರು ಹೊಣೆ? ಈ ರಾಜ್ಯದ ಮುಖ್ಯಮಂತ್ರಿ ಆಡಳಿತದಲ್ಲಿ ತನ್ನ ಕಣ್ಣು ಸನ್ನೆ ಕೆಳಗಡೆಗೆ ಹಣ ದುರುಪಯೋಗ ಆದಾಗ, ಅದರಲ್ಲೂ ವಿಶೇಷವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು. ಫೈನಾನ್ಸ್ ಮಿನಿಸ್ಟ್ರೇ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರಿಗೆ ಡ್ರಾ ಆಗಿರೋದು ಗೊತ್ತಿಲ್ಲ ಅಂತ ಹೇಳಿದ್ರೆ ಆವತ್ತೇ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ಅಪರಾಧಿ ಸ್ಥಾನದಲ್ಲಿ ಇರಬೇಕಾಗಿತ್ತು. ನಮ್ಮ ಪಕ್ಷ ಯಾಕೋ ಅವ್ರ ಬಗ್ಗೆ ಚಾಕಾರ ಎತ್ತಲಿಲ್ಲ. ಭವಿಷ್ಯದ ದಿನಗಳಲ್ಲಿ ಕಾಂಗ್ರೆಸ್ ಅವರು ಅರ್ಥ ಮಾಡ್ಕೊಬೇಕು, ಯಾವುದೇ ಮಂತ್ರಿ ತನ್ನ ಇಲಾಖೆಯಲ್ಲಿ ತಪ್ಪಾದಾಗ ಹೊಣೆಗಾರಿಕೆ ತೆಗೆದುಕೊಬೇಕು. ಸರ್ಕಾರದ ಮುಂದೆ, ಸಮಾಜದ ಮುಂದೆ ನೈತಿಕ ಹೊಣೆಯಿಂದ ರಾಜೀನಾಮೆಯನ್ನು ನೀಡಬೇಕು ಅಂತ ನಾನು ಒತ್ತಾಯ ಇತ್ತು. ಆತ್ಮೀಯ ಯುವ ಮೋರ್ಚಾ ಅಧ್ಯಕ್ಷರಾದ ನಮ್ಮ ರಾಕೇಶ್ ರೆಡ್ಡಿಯವರ ಮಗಳೂರು ದೇವಸ್ಥಾನ, ಬೇಟ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯ ಮುಖಾಂತರ ಯುವ ಮೋರ್ಚಾದ ಸಂಘಟನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅಂದರೆ ನಮ್ಮ ಎಲ್ಲ ಮಂಡಲ ಪದಾಧಿಕಾರಿಗಳಿರ್ಬೋದು, ಮಾನ್ಯ
ಕೇಂದ್ರದ ಮಾಜಿ ಸಚಿವರು ನಾರಾಯಣಸ್ವಾಮಿ ಅವರು, ಉಲಳ್ಳಿ ಶ್ರೀನಿವಾಸ್ ಅವರು, ಇನ್ನೂ ತಾಲೂಕಿನ ತುಂಬ ಜನ ಹಿರಿಯರು, ಮಾರ್ಗದರ್ಶಕರು ಅವ್ರ ಮುಖಾಂತರ ಒಟ್ಟಾರೆ ಎಲ್ಲರನ್ನು ಭೇಟಿಯಾಗಿ ಎಲ್ಲರ ಮಾರ್ಗದರ್ಶನ ಪಡೆದು ರಾಕೇಶ್ ಅವರು ನಾವು ಒಳ್ಳೆ ಜವಾಬ್ದಾರಿ, ಯುವ ಮೋರ್ಚಾ ಜವಾಬ್ದಾರಿ ಕೊಟ್ಟಿದ್ವಿ. ಜವಾಬ್ದಾರಿಗಳು ಪಂಚಾಯಿತಿಯಲ್ಲಿ ಒಬ್ಬ ಅಧ್ಯಕ್ಷ, ಯುವ ಮೋರ್ಚಾದ ಅಧ್ಯಕ್ಷ ನಮ್ಮ ಪಕ್ಷದ ವತಿಯಿಂದ. ಅದಕ್ಕೆ ಅವರಿಗೆ 2 ಉಪಾಧ್ಯಕ್ಷರು, 2 ಕಾರ್ಯದರ್ಶಿಗಳು, ಒಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ಅವ್ರಿಗೆ ಕೊಟ್ಟಿದ್ದೀವಿ. ಪಂಚಾಯಿತಿಯಲ್ಲಿ ಪ್ರಮುಖರ ಸಮ್ಮುಖದಲ್ಲಿ ಯಾರು ಆ ಪಂಚಾಯಿತಿಯ ನಗರಸಭೆ, ಪುರಸಭೆ ಜೊತೆ ಕೂತು ಚರ್ಚೆ ಮಾಡಿ ಅಲ್ಲಿನ ಸಕ್ರಿಯವಾಗಿ ಯುವಕರಿಗೆ ಯಾರಿಗೆ ಜವಾಬ್ದಾರಿ ಅವರಿಗೆ ಸಿಗಲಿಲ್ಲ ಅಂಥ ಯುವಕರನ್ನು ಜೋಡಿಸ್ಕೊಂಡು ಸಂಘಟನೆ ಮಾಡಲಿ ಅಂತ ಒಳ್ಳೆ ಜವಾಬ್ದಾರಿ ಅವರಿಗೆ ನಮ್ಮ ರಾಕೇಶ್ ಅವ್ರಿಗೆ ಕೊಟ್ಟಿದ್ವಿ. ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ವಿಚಾರದಲ್ಲಿ ತುಂಬ ಪ್ರಾಮಾಣಿಕವಾಗಿ ನಮ್ಮ ಯುವ ಕಾರ್ಯಕರ್ತರು, ಯುವ ಪಡೆ ಮಾಡ್ತಾರೆ ಅಂತ ಪಕ್ಷಕ್ಕೆ ತುಂಬ ಭರವಸೆ ಇದೆ ನಮಗೆ. ಪಕ್ಷ ಸಂಘಟನೆಯಲ್ಲಿ ನಾವು ಹೆಚ್ಚಿಗೆ ಈಗ SC ಮೋರ್ಚಾ ಅಧ್ಯಕ್ಷರಾಗಿ ನಮ್ಮ ಗುರು ವೆಂಕಟೇಶ್ ಅವರನ್ನು ಜೋಡಿಸಿದ್ದೀವಿ. ಅವ್ರಿಗೂ ಈಗ ಎಲ್ಲ ವಿಚಾರದಲ್ಲೂ, ಸಂಘಟನೆ ವಿಚಾರದಲ್ಲೂ ಹೆಚ್ಚಿನ ಪ್ರಾಮುಖ್ಯತೆ ಸಂಘಟನೆ ಕೊಡ್ತಾಯಿದ್ದಾರೆ. ಅವರು ಈಗ ST ಮೋರ್ಚಾದಲ್ಲಿ ಪವನ್ ಕೊಟ್ಟಿದ್ದೀವಿ. ಅವರ ಸಂಘಟನೆ ವಿಚಾರದಲ್ಲೂ ಪ್ರಾಮಾಣಿಕವಾಗಿ ಅವರು ಎಲ್ಲನೂ ಜೋಡಿಸ್ಕೊಳ್ತಾಯಿದ್ದಾರೆ. ಈಗ ಮಹಿಳಾ ಮೋರ್ಚಾದಲ್ಲಿ ಮಂಜುಳಾ ನಾರಾಯಣಘಟ್ಟ ಅಯ್ಯಕ್ಕ ತುಂಬ ಪ್ರಾಮಾಣಿಕವಾಗಿ ಮುಂದೆ ಒಂದು ಸಲ ಆಗಿದ್ರು, ಅವ್ರಿಗೂ ಕೊಟ್ಟಿದ್ದೀವಿ. ಈಗ ರೈತ ಮೋರ್ಚಾ ಅಧ್ಯಕ್ಷರಾಗಿ ನಮ್ಮ ಅತಬೆಲೆ ಮಂಜುನಾಥ್ ರೆಡ್ಡಿ ಅವರಿಗೆ ಕೊಟ್ಟಿದ್ದೀವಿ. ಅವರು ಈಗ ಸಕ್ರಿಯವಾಗಿ ಪಕ್ಷದ ಇದರಲ್ಲಿ ಎಲ್ಲರೂ ಜೋಡಿಸ್ಕೊಳ್ತಾಯಿದ್ದಾರೆ. ಈಗ ನಮ್ಮ OBC ಅಧ್ಯಕ್ಷರಾಗಿ ಪ್ರಸನ್ನ ಅಂತ ಹಿಂಡ್ಲವಾಡಿ ಅವರು ಒಂದು ಸಲ ಆಗಿದ್ರು. ಆಮೇಲೆ ಇನ್ನೊಬ್ಬ ಅಲಾಬಾಕಾಶ್ ಅಂತ ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷರು, ಅವ್ರಿಗೂ ಕೊಟ್ಟಿದ್ದೀವಿ. ಅವರು ಪ್ರಾಮಾಣಿಕವಾಗಿ ಸಂಘಟನೆ ವಿಚಾರದಲ್ಲಿ ತಾಲೂಕಿನಾದ್ಯಂತ ಎಲ್ಲ ಮೋರ್ಚಾ ಅಧ್ಯಕ್ಷರು ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ಥರ ಪಕ್ಷಕ್ಕೆ ಕೈ ಜೋಡಿಸಲಿ, ಸಂಘಟನೆ ಮಾಡಲಿ ಅಂತ ತಮ್ಮೆಲ್ಲರಿಗೂ ಹಾರೈಸ್ತಾ ನಾನು ಹೇಳೋ ಮಾತು. ಭಾರತೀಯ ಜನತಾ ಪಾರ್ಟಿಯ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಯುವ ಮೋರ್ಚಾದ ಒಂದು ಅತ್ಯಮೂಲ್ಯ ಜವಾಬ್ದಾರಿಯನ್ನು ನಾನು ಹೇಳಬಲ್ಲೆ. ಎಲ್ಲ ಹಿರಿಯ ನಾಯಕರು ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ, ಒಂದು ಅಧ್ಯಕ್ಷನ ಸ್ಥಾನ ಕೊಡಲಿಕ್ಕೆ. ಅದೇ ಥರ ನನ್ನ ಯುವ ಮೋರ್ಚಾ ತಂಡದ ಪದಾಧಿಕಾರಿಗಳ ಬಗ್ಗೆ ನಾನು ಮಾತಾಡಲೇಬೇಕು. ಎಲ್ಲ ಅವ್ರದ್ದೇ ಆದ ಒಂದು ಶಕ್ತಿ ಇದೆ, ಒಬ್ಬೊಬ್ಬ ಪದಾಧಿಕಾರಿ ಹತ್ರ ಒಂದೊಂದು ಶಕ್ತಿ ಇದೆ. ಇಲ್ಲಿ ಪ್ರಧಾನ ಕಾರ್ಯದರ್ಶಿ, ಅಧ್ಯಕ್ಷ, ಕಾರ್ಯಾಧ್ಯಕ್ಷ, ಉಪಾಧ್ಯಕ್ಷ ಅನ್ನೋದೆಲ್ಲ ನಮ್ಮ ಒಂದು ಹೊಸಗೆ ಅಷ್ಟೇ. ನಮ್ಮ ಒಂದು ಯುವ ಮೋರ್ಚಾ ತಂಡಕ್ಕೆ ಇಲ್ಲೆಲ್ಲ ನಾವು ಒಂಥರ ಫ್ಯಾಮಿಲಿ ಅನ್ನೋದಕ್ಕಿಂತ ಸೈನಿಕರು ಅನ್ನೋದಕ್ಕಿಂತ ಫ್ಯಾಮಿಲಿ, ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ. ನಮ್ಮಲ್ಲಿ ಯಾವುದೇ ಅಧ್ಯಕ್ಷನೋ ಯುವ ಮೋರ್ಚಾ ಪ್ರೆಸಿಡೆಂಟು, ಉಪಾಧ್ಯಕ್ಷ ಅನ್ನೋದು ಯಾವುದಿಲ್ಲ. ಅದರಿಂದ ಮುಂದಿನ ದಿನಗಳಲ್ಲಿ ನಮಗೆ ದೊಡ್ಡ ಚಾಲೆಂಜಸ್ ಇದೆ. ನಾವು ಮುಂದಿನ ದಿನಗಳಲ್ಲಿ ನಾವು ದೊಡ್ಡ ರಾಜ್ಯದಲ್ಲಿ ಯಾವ ಯುವ ಶಕ್ತಿ ಕೇಂದ್ರ ಅಂತ ರೂಪಿಸಿರಲಿಲ್ಲ. ಮೊದಲೇದಾಗಿ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಯುವ ಶಕ್ತಿ ಕೇಂದ್ರ ಅಂತ ರೂಪಿಸಿದ್ದೀವಿ. ಪ್ರತಿ ಪಂಚಾಯತಿಗೂ ಒಂದು ಯುವ ಶಕ್ತಿ ಕೇಂದ್ರ ಇರುತ್ತೆ. ಅದರೇ ಆದ ಒಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ, ಇವಾಗ ನಮ್ಮ ಮಂಡಲಾಧ್ಯಕ್ಷರು ಯಾವ ಥರ ಹೇಳಿದ್ರು ಅದೇ ಥರ ಪೋರ್ಟ್ಫೋಲಿಯೋ ಪ್ರಕಾರ, ಪ್ರೋಟೋಕಾಲ್ ಪ್ರಕಾರ ಅವರಿಗೆ ನಾವು ಹಂಚಿ ಸಂಘಟನೆಗೆ, ಮೂಲ ಸಂಘಟನೆಗೆ ಒಂದು ವಿಚಾರಕ್ಕಾಗಿ ಬೂತ್ ಮಟ್ಟದಲ್ಲಿ ನಮ್ಮ ಯುವ ಮೋರ್ಚಾ ಕೆಲಸ ಮಾಡ್ತದೆ. ಇನ್ನು 30-40 ದಿವಸದ ಒಳಗಡೆ ದೊಡ್ಡ ಮಟ್ಟದಲ್ಲಿ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ತಮ್ಮೆಲ್ಲರ ಸಹಕಾರ ನಮಗೆ ತುಂಬ ಅಮೂಲ್ಯ ಮತ್ತು ಅವಶ್ಯಕತೆ ಇದೆ. ಹೋರಾಟ ಇದೆ, ತುಂಬ ಹೋರಾಟ ಮಾಡಬೇಕು. ಇನ್ನು ನಾವು ಸಂಘಟನೆಯಲ್ಲೇ ಬ್ಯುಸಿಯಾಗಿದ್ದೀವಿ. ಏನು ರಾಜ್ಯ ಸರ್ಕಾರದ ಹಿನ್ನಡೆ, ವೈಫಲ್ಯಗಳು ಏನೇನಿದೆ ಎದ್ದು ಕಾಣಿಸ್ತಾ ಇದೆ. ಅವರ ಯೋಜನೆಗಳು ಸುಮ್ಮನೆ ಎಲೆಕ್ಷನ್ ಟೈಮಲ್ಲಿ ಯೋಜನೆಗಳು ಸ್ಟಾರ್ಟ್ ಆಗುತ್ತೆ ಮತ್ತು ಆಫ್ ಆಗುತ್ತೆ, ಎಲ್ಲರಿಗೂ ಗೊತ್ತಿರೋದು, ಇದೇನು ಹೊಸದು ನಾನೇನು ಹೇಳ್ತಾ ಇಲ್ಲ. ಅದೇ ಥರ ನಮ್ಮ ತಾಲೂಕಲ್ಲಿ ಕಲುಷಿತ ನೀರು ಕೆರೆಗಳಲ್ಲಿ ತುಂಬ ಕೆರೆಗಳಲ್ಲಿ ಅಧ್ವಾನ ಆಗಿದೆ, ಹಸುಗಳಿದ್ದಾವೆ, ಕುರಿಗಳಿದ್ದಾವೆ, ಎಲ್ಲ ಥರ ತೊಂದರೆ ಆಗ್ತಾಯಿದೆ. ರೋಗಗಳು ಸುಮ್ಮನೆ ನಮ್ಮ ತಾಲೂಕಲ್ಲಿ ಇದೆ. ಅದರಿಂದ ಮುಂದಿನ ದಿನಗಳಲ್ಲಿ ಇದೊಂದು ಜವಾಬ್ದಾರಿ ಎಲ್ಲ ಹಿರಿಯ ನಾಯಕರನ್ನು ಸೇರಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಅವಕಾಶವನ್ನು ಖಂಡಿತವಾಗ್ಲೂ ನಮ್ಮ ಎಲ್ಲ ಯುವ ಮೋರ್ಚಾ ತಂಡದ ಪರವಾಗಿ ನಾನು ಎಲ್ಲ ಯುವ ಮೋರ್ಚಾ ಪದಾಧಿಕಾರಿಗಳು ಸೇರಿ ಒಟ್ಟುಗೂಡಿ ಮುಂದಿನ ದಿನಗಳಲ್ಲಿ ತುಂಬ ಉತ್ತಮವಾದ ಕೆಲಸ ಮಾಡಿ ನಮ್ಮ ತಾಲೂಕಿನ ಜನತೆಗೆ
ನಾವು ಕೆಲಸ ಮಾಡ್ತಾಯಿದ್ದೀನಿ. ಈ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಎಲ್ಲರಿಗೂ. ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಯುವ ಮೋರ್ಚಾ ತಂಡದಿಂದ ಹೊಸದಾಗಿ ನೂತನವಾಗಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ನೇಮಕ ಆಗಿತ್ತು. ಅದರಲ್ಲಿ ಮುಂದುವರೆದ ಭಾಗವಾಗಿ ಇವತ್ತು ಅವರು ಸಭೆಯನ್ನು ಹಮ್ಮಿಕೊಂಡಿದ್ದರು. ಅಂದರೆ ಮಗಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೇಟೆ ವೆಂಕಟರಮಣಸ್ವಾಮಿ ದೇವಸ್ಥಾನದಲ್ಲಿ ಈ ದಿನ ಯುವ ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ಮತ್ತು ಹಿರಿಯರನ್ನೊಳಗೊಂಡು ಒಂದು ಸಂಘಟನೆಗೆ ಈ ದಿನ ನಿಶಾನೆಯನ್ನು ಹಸಿರು ನಿಶಾನೆಯನ್ನು ಚಾಲನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಯುವ ಮೋರ್ಚಾ ಪದಾಧಿಕಾರಿಗಳಿಗೆ ಮತ್ತು ಅಧ್ಯಕ್ಷರಿಗೆ, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ಮತ್ತು ವಿಶೇಷವಾಗಿ ಯುವ ಮೋರ್ಚಾ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ ಭಗವಂತ ಅವರಿಗೆ ಆರೋಗ್ಯ, ಆಯುಷು, ಶಾಂತಿ, ನೆಮ್ಮದಿಯನ್ನು ಕೊಡಲಿ. ಇನ್ನೊಂದಷ್ಟು ಹೆಚ್ಚಿಗೆ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಳಿ. ಭಾರತೀಯ ಜನತಾ ಪಾರ್ಟಿಯ ಪಕ್ಷವನ್ನು ಸಂಘಟಿತವಾಗಿ ಬಲಿಷ್ಠವಾಗಿ ಕಟ್ಟುವಂಥ ಶಕ್ತಿ, ಸಾಮರ್ಥ್ಯ ಭಗವಂತ ಕೊಡಲಿ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸ್ತಾರೆ. ಮೊದಲಿಗೆ ಈ ದಿನ ನಾವು ನಮ್ಮ ತಾಲೂಕಿನ ದೇಮೂಲ್ಯದಂಥ ಮಗಳೂರು ಗ್ರಾಮ ಪಂಚಾಯಿತಿಯಲ್ಲಿ ಯುವ ಮೋರ್ಚಾ ತಂಡವನ್ನು ಮೊದಲಿಗೆ ಪರಿಚಯಿಸಿ ಇವತ್ತು ಪ್ರಾರಂಭ ಮಾಡಿದ್ದೀವಿ. ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ತುಂಬ ಉತ್ಸಾಹದಿಂದ ಕೆಲಸ ಪ್ರಾರಂಭ ಮಾಡಿದೆ. ಹಾಗಾಗಿ ಯುವ ಮೋರ್ಚಾ ತಂಡದಲ್ಲಿರುವಂಥ ಎಲ್ರಿಗೂ, ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಎಲ್ರಿಗೂ ಅಭಿನಂದನೆಗಳು, ಶುಭಾಶಯಗಳನ್ನ ಹೇಳ್ತಾ, ಮತ್ತು ವಿಶೇಷವಾಗಿ ಈ ದಿನದ ಸಭೆಯ ವಿಶೇಷ ಏನು ಅಂತಂದರೆ ಯುವಶಕ್ತಿ ಕೇಂದ್ರ ಮತ್ತು ಪದಗ್ರಹಣ ಕಾರ್ಯಕ್ರಮ ಮತ್ತು ಮುಂದಿನ ದಿನಗಳಲ್ಲಿ ಬರೋ ಕಡೆ ಸಂಘಟನೆ ಹಾಗೂ ಹೋರಾಟಗಳನ್ನ, ರೂಪುರೇಷೆಗಳನ್ನ ನಿರ್ಮಿಸೋದರ ಪ್ರಾರಂಭದ ಹೆಜ್ಜೆ. ಈ ಯುವಶಕ್ತಿ ಕೇಂದ್ರ ಅನ್ನೋದು ಇಡೀ ರಾಜ್ಯಕ್ಕೆ ಮೊದಲನೇ ಪ್ರಯತ್ನ ನಮ್ಮ ಆನೇಕಲ್ ಭಾಗದಿಂದ ಆಗ್ತಾಯಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಶುಭಾರಂಭ ಮಾಡಿದ್ದೀವಿ. ಇಲ್ಲಿಂದ ಮುಂದಿನ ದಿನಗಳಲ್ಲಿ ದೊಡ್ಡದಾಗಿ ಈ ಕಾರ್ಯಕ್ರಮವನ್ನು ಮಾಡೋರಿದ್ದೀವಿ. ಮತ್ತು ಹೆಚ್ಚು ಸಂಘಟನೆಗೆ ನಮಗೆ ಮುಂದಿನ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಅಧಿಕಾರಕ್ಕೆ ತರದೇ ನಮ್ಮ ಯುವ ಮೋರ್ಚಾ ತಂಡದ ಪ್ರಮುಖ ಉದ್ದೇಶ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ದೀವಿ ಮತ್ತು ಸಂಘಟನೆ ಮಾತ್ರ ನಮ್ಮ ಪ್ರಮುಖ ಧ್ಯೇಯ ಆಗಿರುತ್ತೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ಧನ್ಯವಾದ. ಈ ದಿನ ಮಗಳೂರು ಪಂಚಾಯತಿ ವ್ಯಾಪ್ತಿಯಲ್ಲಿ ಯುವ ಮೋರ್ಚಾ ತಂಡದಿಂದ ಈ ದಿನ ವಿಶೇಷ ಪೂಜೆ ಹಾಗೂ ಯುವ ಮೋರ್ಚಾ ಬಲಿಷ್ಠ ಮಾಡಲು ಈ ದಿನ ಎಲ್ಲ ಯುವ ಮಿತ್ರರ ಸಮ್ಮುಖದಲ್ಲಿ ಹಾಗೂ ಹಿರಿಯರ ಸಮ್ಮುಖದಲ್ಲಿ ಈ ದಿನ ಯುವ ಪಡೆ ಅನ್ನೋದನ್ನು ಈ ದಿನ ಉದ್ಘಾಟನೆ ಮಾಡಿದ್ವಿ. ಮುಂದೆ ನಮ್ಮ ಯುವ ಮೋರ್ಚಾ ತಂಡ ಏನಿದ್ರು ಆನೇಕಲ್ ಅಭಿವೃದ್ಧಿ ಕಡೆ ಮತ್ತು ಹೋರಾಟಗಳ ಕಡೆ ಅತಿ ಹೆಚ್ಚು ನಾವು ಗಮನ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಯುವ ಮೋರ್ಚಾ ಪ್ರಭಾವ ಏನು ಅಂತೇಳಿ ಎಲ್ಲ ಕಡೆಯೂ ಗೊತ್ತಾಗುತ್ತೆ. ಮುಂದೆ ಅತಿ ಹೆಚ್ಚು ಪ್ರಭಾವಶಾಲಿಗಳಾಗಿ ಯುವಕರನ್ನ ಸೆಳೆಯೋದಕ್ಕೆ ನಾವು ಅತಿ ಹೆಚ್ಚು ನಾವು ಗಮನ ಕೊಡ್ತೀವಿ. ಇಂದಿನ ನಡೆ ಏನಿದ್ರು, ಇವತ್ತು ನಡೆದಿರೋ ಸಭೆ ಮುಂದೆ ಯುವಕರ ಗಮನ ಕಡೆ, ದೇಶ ಯಾವತ್ತಿದ್ರೂ ಯುವಕರಿಂದ ಮುನ್ನಡೆಯುತ್ತೆ ಅನ್ನೋದನ್ನು ನಾವು ಅದನ್ನು ಅಭಿವೃದ್ಧಿ ಕಡೆ ನಾವು ನೋಡಿಸಿ ಆನೇಕಲ್ ಯುವ ಮೋರ್ಚಾ ಏನು ಅನ್ನೋದನ್ನು ನಾವು ಈ ಸಮಯದಲ್ಲಿ ಪ್ರೂವ್ ಮಾಡ್ತೀವಿ ಅಂತ ಶುಭ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ. ಜೈ ಸಂಘಟನೆ ಇವತ್ತಿನಿಂದ ಕಾರ್ಯಕ್ರಮಗಳನ್ನ ಯೋಜನೆ ಮಾಡಲಿಕ್ಕೆ ಇವತ್ತು ಮೊದಲನೇದಾಗಿ ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡೋ ಮುಖಾಂತರ ಚಾಲನೆ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಶಾಸಕರು ಏನು ಈ ಭಾಗದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದಾರೋ ಇಲ್ವೋ, ಶಾಸಕರು ಇಲ್ಲಿದ್ದಾರೆ, ನಮ್ಮ ಆನೇಕಲ್ಲಲ್ಲೂ ಇದ್ದಾರೆ, ಇಲ್ಲಿ ಆನೇಕಲ್ಲಿಂದ ಹೊರಗಡೆ ಹೋಗಿದ್ದಾರೆ, ಕ್ವಶನ್ ಮಾಡೋದಕ್ಕೆ ನಾವು ಯುವಕ ಸಂಘಟನೆ ನಾವು ಅದಕ್ಕೆ ರೂಪುರೇಷೆಗಳನ್ನ ನಾವು ಮಾಡ್ಕೊಳ್ತಾ ಇದ್ದೀವಿ. ಪ್ರತಿ ಹಳ್ಳಿಗಳಲ್ಲೂ ಯುವಕರನ್ನ ಸಂಘಟನೆ ಮಾಡೋ ದೃಷ್ಟಿಯಿಂದ ನಾವು ಇವತ್ತು ಏನು ಯುವಶಕ್ತಿ ಕೇಂದ್ರ ಅನ್ನೋ ಒಂದು ನೇಮ್ ಇಟ್ಕೊಂಡು ನಾವು ಪ್ರತಿ ಹಳ್ಳಿಗಳಲ್ಲೂ, ಪ್ರತಿ ಪಂಚಾಯಿತಿಗಳಲ್ಲೂ ನಾವು ಯುವಕರುಗಳನ್ನ ಸಂಘಟನೆ ಮಾಡ್ತಾ, ಶಾಸಕರ ವೈಫಲ್ಯಗಳನ್ನು ಎತ್ತು ತೋರಿಸ್ತಾ ಪ್ರತಿ ಮತದಾರರನ್ನು ನಾವು ಮುಟ್ಟೋದಕ್ಕೆ ಈ ಯುವಶಕ್ತಿ ಮತ್ತು ಯುವ ಮೋರ್ಚಾ ಈ ಕೆಲಸ ಮಾಡುತ್ತೆ ಅಂಥೇಳಿ ನಾವು ಈ ಕಾರ್ಯಕ್ರಮದ ಮೂಲಕ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ.